ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸಿದ್ದಾಳ ಜಾತ್ರೆ ಅಂದ್ರೆ ಒಂದು ದೊಡ್ಡ ಹಬ್ಬ ಇದ್ದಂಗೆ. ಸುಮಾರು ವರ್ಷಗಳಿಂದ ಈ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲಿ ಈಗ ಪ್ರಸಿದ್ಧಿ ಪಡೆದಿರುವಂತಹ ಈ ಸಿದ್ದಾಳ ಮಠ ಇದು ಒಂದು ಜಾತ್ಯತೀತ ಮಠ ಇರೋದ್ರಿಂದ ಮತ್ತು ವಿಶೇಷವಾಗಿ ಇಲ್ಲಿ ಸಮಾಧಿ ಮೇಲೆ ನಡೀತದೆ. ಬೇರೆ ಕಡೆ ಎಲ್ಲ ಮಠಗಳು ಸ್ವಾಮಿಗಳ ಮೇಲೆ ನಡೀತವೆ, ಅವರು ಪೀಠಾಧೀಶರು ಇರ್ತಾರೆ. ಆದ್ರೆ ಇಲ್ಲಿ ಕೇವಲ ಅಜ್ಜನ ಒಂದು ಸಮಾಧಿ ಮೇಲೆ ಇಷ್ಟೊಂದು ದೊಡ್ಡ ಶಕ್ತಿ ಈ ಭಕ್ತರಿಗೆ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಈ ವರ್ಷ ಸುಮಾರು 5 ಲಕ್ಷ 6 ಲಕ್ಷ ಮ್ಯಾಗ ಭಕ್ತಾದಿಗಳು ಬಂದು ಇವತ್ತು ಅಜ್ಜನ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋಕೆ ಹೆಮ್ಮೆ ಅನಿಸ್ತತಿ. ಅದೇ ರೀತಿ ದಾಸೋಹ ಸಹ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅಂದ್ರೆ ಜನಸಂಖ್ಯೆ ಎಷ್ಟೇ ಜಾಸ್ತಿ ಆದ್ರೂ ಸಹ ಯಾವುದೇ ರೀತಿಯ ದಾಸೋಹಕ್ಕೆ ಅಜ್ಜನ ಕೊರತೆ ಇಲ್ಲ. ಬೇಕಾದಷ್ಟು ಜನ ಬರಲಿ, ಅಜ್ಜನ ದಾಸೋಹ ನಡೀತಾ ಇದೆ. ಇದೆಲ್ಲ ಅಜ್ಜನ ಶಕ್ತಿ, ಅಜ್ಜನ ಒಂದು ಆಶೀರ್ವಾದ ಅಂತ ನಾವು ಭಾವಿಸಿದ್ದೀವಿ. ಮತ್ತೊಂದು ವಿಶೇಷ ಏನಂದ್ರೆ, ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಆಡಳಿತ ಮಂಡಳಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಭಕ್ತರ ಸಲಹೆ ಸೂಚನೆ ಮೇರೆಗೆ ಮಾಡ್ತಾ ಇದ್ದೀವಿ. ಇದು ಏನ್ ತೋರಿಸ್ತದೆ ಅಂದ್ರೆ, ಇಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರ ಸಲಹೆ ಸೂಚನೆಗಳೊಂದಿಗೆ ಮಾಡ್ಬೇಕು ಅನ್ನುವಂತ ಒಂದೇ ಉದ್ದೇಶ. ಈಗಾಗಲೇ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸ, ಈಗ ಹಾಸ್ಟೆಲ್ ಮಾಡಿದ್ವಿ, ಯಾರಿಗೆ ವಿದ್ಯಾರ್ಥಿಗಳಿಗೆ ಇರೋಲಿಕ್ಕೆ ಫ್ರೀ ಆಫ್ ಹಾಸ್ಟೆಲ್ ಮಾಡಿದ್ವಿ. ಸುಮಾರು ಒಂದು 200 ವಿದ್ಯಾರ್ಥಿಗಳು ಅಲ್ಲಿ ಇರ್ಲಿಕ್ಕೆ ಮಾಡಿದ್ವಿ. ಡಾಮಿನೆಂಟ್ರಿ ಮಾಡಿದ್ವಿ, ಅದು ಸುಮಾರು ಎಲ್ಲ ಭಕ್ತಗಳಿಗೆ ಫ್ರೀ ಆಗಿ ಅಲ್ಲಿ ಇರ್ಲಿಕ್ಕೆ ಬರೀ 20 ರೂಪಾಯಿ ತಗೊಂಡು ನಾವು ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಕೊಟ್ಟಿದ್ವಿ. ಈ ರೀತಿ ಧರ್ಮಸ್ಥಳ ಮಾದರಿಯಲ್ಲಿ ಇದನ್ನು ಒಂದು ದೊಡ್ಡ ಮಠ, ದೊಡ್ಡ ಜಾತ್ರೆ ಆಗ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಅಜ್ಜನ ಶಕ್ತಿ, ಗುರುನಾಥರ ಶಕ್ತಿ ಅಂತ ನಾನು ಭಾವಿಸಿದ್ದೇನೆ. ಇಂಥ ಒಂದು ದೊಡ್ಡ ಶಕ್ತಿ ಕೊಡಲು ಮೇನ್ ಭಕ್ತರು ಕಾರಣ. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಸದಾ ಈ ಆಡಳಿತ ಮಂಡಳಿ ಇರಲಿ ಅಂತ ನಾನು ಹೇಳುತ್ತಾ, ನಾನು ಬಾಳು ಮಗಜಿಗೊಂಡಿ, ಟ್ರಸ್ಟಿ ಸಿದ್ದಾಳ ಮಠ ಹುಬ್ಳಿ.